ಮೊದಲನೇದಾಗಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಈಗಾಗಲೇ ಆಶೀರ್ವಚನ ನೀಡಿ ಹೋಗಿರೋ ನಮ್ಮ ಸುತ್ತೂರು ಶ್ರೀಗಳ ಪಾದಗಳನ್ನು ನಮಸ್ಕರಿಸುತ್ತಾ ಪೂಜ್ಯ ಶ್ರೀ ಡಾಕ್ಟರ್ ಗುರುಬಸವ ಪಟ್ಟದೇವರ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ಇವತ್ತಿನ ದಿವಸ ವಿಶೇಷವಾಗಿ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳನ್ನು ನಮಸ್ಕರಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ಶ್ರೀ ಈಶ್ವರ ಖಂಡ್ರೆ ಸರ್ ಅವರಿಗೆ, ಬಸವ ಗುರು ಪೂಜೆ ಮಾಡಿದ ಶರಣ ಪ್ರಕಾಶ್ ಖಂಡ್ರೆ ಸರ್ ಅವರಿಗೆ, ಅತಿಥಿಗಳಾಗಿ ಆಗಮಿಸಿರುವ ಶರಣ ವಿಜಯಕುಮಾರ್ ರಾಜವಾನ್ ಅಣ್ಣವರಿಗೆ, ಬಾಬು ವಾಲಿ ಅಣ್ಣವರಿಗೆ, ಬಸವರಾಜ್ ಖಂಡೇರಾವ್ ಅಣ್ಣವರಿಗೆ, ಗುರುನಾಥ್ ಕೊಳ್ಳೂರ್ ಅಣ್ಣವರಿಗೆ, ಬಸವರಾಜ್ ಧನೂರ್ ಅಣ್ಣವರಿಗೆ, ಶಕುಂತಲಾ ಬಲ್ಲಾಳೆ ತಾಯಿಯವರಿಗೆ, ಚನ್ನಬಸವಣ್ಣ ಬಳತೆ ಅಣ್ಣವರಿಗೆ ಹಾಗೂ ಇವತ್ತಿನ ದಿವಸ ನಿರೂಪಣೆ ಮಾಡ್ತಾ ಇರುವ ನವಲಿಂಗ್ ಪಾಟೀಲ್ರವರಿಗೆ, ನಮ್ಮ ಪ್ರಸಾದ ದಾಸೋಹಿ ಆಗಿರುವ ಶರಣೆ ಶಾರದಾ ಶರಣ್ ಬಾಬುರಾವ್ ಹುಲ್ಜೆ ಅವರಿಗೆ, ವಚನ ನೃತ್ಯ ಮಾಡಿರುವ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಹಾಗೂ ವಚನ ಸಂಗೀತ ಶರಣ ಶಿವಲಿಂಗ್ ಯರ್ಗಲ್, ಶರಣ ಲೋಕನಾಥ್ ಚಾಂಗ್ಲೇರ ಹಾಗೂ ಇಲ್ಲಿ ಉಪಸ್ಥಿತರುವ ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಹಾಗೂ ಇಲ್ಲಿ ಉಪಸ್ಥಿತರುವ ಎಲ್ಲ ನಮ್ಮ ತಾಯಂದಿರಿಗೂ, ಎಲ್ಲ ಹಿರಿಯರಿಗೂ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಶರಣಾರ್ಥಿಗಳು. ಇವತ್ತಿನ ದಿವಸ ಏನು ನಾವು ಅಮೃತ ಮಹೋತ್ಸವದಲ್ಲಿ ನಾವು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಯಾಕಂತಂದ್ರೆ ಈಗಾಗಲೇ ಹೇಳಿದಂಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಕೊಟ್ಟಿರುವ ಗುರುಗಳು ಅಂತಂದ್ರೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಬಸವಲಿಂಗ ಪಟ್ಟದೇವರು ಅಂತ ನಾವು ಹೇಳ್ಬೋದು. ಈಗ ನಾವು ಸಮಾಜ ಉದ್ಧಾರ ಆಗ್ಬೇಕು, ಸಮಾಜ ಮೇಲ್ ಬರಬೇಕು ಅಂತಂಬುದು ಯಾವುದನ್ನ ಆಗುತ್ತೆ ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಸಮಾಜ ಮೇಲ್ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಮ್ಮ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತಿನ ದಿವಸ ಬಾಲಿಕೆಯಲ್ಲಿ ಇಷ್ಟು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಒಳ್ಳೆ ರೀತಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಬಂದಿದ್ದಾರೆ. ಅದ್ರ ಜೊತೆ ಶಿಕ್ಷಣ ಜೊತೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ, ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಫ್ರೀ ಶಿಕ್ಷಣ, ಕಡಿಮೆ ಒಂದು ಶುಲ್ಕದಲ್ಲಿ ಶಿಕ್ಷಣ ಯಾರಾದ್ರೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಂತ ನಾವು ಹೆಮ್ಮೆಯಿಂದ ನಾವು ಹೇಳ್ಬೋದು. ಯಾಕಂದ್ರೆ ತಮಗೂ ಗೊತ್ತಿದೆ, ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ನಾವು ಫ್ರೀ ಆಗಿ ಸಿಗ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಅಂತ. ನಾವು ದಿವಸ 12 ತಾಸು 14 ತಾಸು ಹೋದ್ರೂ ಕೂಡ ಅದು ಕಷ್ಟನೇ. ಆದ್ರೂ ಕೂಡ ಅವರು ಕ್ವಾಲಿಟಿ ಟೀಚರ್ ಬೇರೆ ಬೇರೆ ಎಲ್ಲಾ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ ತಗೊಂಡ್ ಬಂದು ಇವತ್ತಿನ ದಿವಸ ಎಲ್ಲಾ ಸಮಯದಲ್ಲಿ ಅವ್ರ ಶಿಕ್ಷಣ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಅವರು ಸತತವಾಗಿ ವಿದ್ಯಾರ್ಥಿನಿಯರಿಗೆ ಅವರು ಓದಿಸ್ತಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟೋ ಕಡೆ ಶಿಕ್ಷಣ ಸಂಸ್ಥೆಗಳಿಗೆ ಆ ಸಮಯದಲ್ಲೂ ಕೂಡ ಶಿಕ್ಷಣ ಕೊಡಕ್ ಆಗ್ಲಿಲ್ಲ, ಎಷ್ಟೋ ಜನರಿಗೆ ಸ್ಯಾಲರಿ ಕೊಡಕ್ಕೂ ಆಗ್ಲಿಲ್ಲ. ಆದ್ರೂ ಕೂಡ ಆ ಸಮಯದಲ್ಲೂ ಕೂಡ ಗುರುಕುಲದಲ್ಲಿ ಅವರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಟ್ಟು ಆ ಇಯರ್ ಕೂಡ ಆ ವರ್ಷದಲ್ಲೂ ಕೂಡ ರ್ಯಾಂಕ್ ತಗೊಂಡ್ ಬಂದು ವಿದ್ಯಾರ್ಥಿಗಳಿಗೆ ಫ್ರೀ ಮೆಡಿಕಲ್ ಸೀಟ್ ಅವರು ತಗೊಂಡ್ ಕೊಟ್ರು. ಈಗ ಶಿಕ್ಷಣ ಜೊತೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಈಗಾಗಲೇ ಗುರುಗಳು ಹೇಳಿದ್ರು, ಈ ಏನು ನಾವು ಸಂಸ್ಕಾರ ಕೊಡ್ತೀವಿ ಅಂತಂಬೋದು. ಈಗ ನಾನು ಕೂಡ ಎಷ್ಟೋ ಕಾರ್ಯಕ್ರಮದಲ್ಲಿ ಗುರುಕುಲದಲ್ಲಿ ನಾನು ಭಾಗಿಯಾಗ್ತೀನಿ, ವಿದ್ಯಾರ್ಥಿ ಜೊತೆ ನಾನು ಸಂವಾದ ಮಾಡ್ತೀನಿ. ಯಾವಾಗ ಒಂದ್ ಚಿಕ್ಕ ಉದಾಹರಣೆ ಏನು ಅಂತಂದ್ರೆ, ನಾವು ಶರಣಾರ್ಥಿ ಅಂತಂದಿದ ತಕ್ಷಣ ಎಲ್ಲಾ ವಿದ್ಯಾರ್ಥಿನಿಯರು ಕೈ ಮುಗಿದು ತಲೆ ಬಾಗಿ ಒಂದೇ ಟೋನಲ್ಲಿ ಶರಣಾರ್ಥಿ ಅಂತ ವಾಪಸ್ ಹೇಳ್ತಾರೆ. ಇದು ಇಂಥ ಡಿಸಿಪ್ಲಿನ್ ಇಂಥ ನೋಡೋದು ಬಹಳ ಕಷ್ಟ. ನಾನು ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳು ಎಲ್ಲ ಕಡೆ ಹೋಗಿದ್ದೀನಿ. ಆದ್ರೆ ಈ ರೀತಿ ಡಿಸಿಪ್ಲಿನ್ ಏನು ಸಂಸ್ಕಾರ ಕೊಡೋದು ಎಲ್ಲೂ ಕೂಡ ಎಲ್ಲಾ ಕಡೆ ಸಿಗೋದು ಬಹಳ ಕಷ್ಟ. ಅದಕ್ಕೆ ಏನು ಬಾಲ್ಕಿ ಮಠದಲ್ಲಿ ಏನು ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಅದ್ರ ಜೊತೆ ಶಿಕ್ಷಣ ಅವ್ರು ಕೊಡ್ತಾ ಬಂದಿದ್ದಾರೆ, ನಮ್ಮ ಒಂದು ಭಾಗ್ಯ ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ಇಲ್ಲಿ ಬರೀ ಬಾಲ್ಕಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ವಿದ್ಯಾರ್ಥಿನಿಯರು ಬಂದು ಅವರು ಶಿಕ್ಷಣ ತಗೊಳ್ತಾ ಇದ್ದಾರೆ. ಇವಾಗ ನೀವು ನೋಡ್ಬೋದು, ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಒಂದು ಪ್ರಾಸ್ಪರಸ್ ಸ್ಟೇಟ್, ಒಳ್ಳೆ ರೀತಿಯಲ್ಲಿ ಎಲ್ಲಾ ಇಂಡಿಕೇಟರ್. ನಾನು ಕೂಡ ಸಂಸತ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಇದ್ದೀನಿ. ಈ ಎಲ್ಲಾ ಕಮಿಟಿಯಲ್ಲಿ ಎಲ್ಲಕ್ಕಿಂತ ಪ್ರಾಸ್ಪರಸ್ ಸ್ಟೇಟ್ ಯಾವ್ದಾದ್ರು ಇತ್ತಂತಂದ್ರೆ ಕರ್ನಾಟಕ ಯಾವಾಗ್ಲೂ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 5 ಇರುತ್ತೆ. ಯಾಕೆ ಇರುತ್ತೆ ಅಂತಂದ್ರೆ ನಾವೆಲ್ಲ ವಿಚಾರ ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಸಿಗತ್ತೆ. ಈ ಶಿಕ್ಷಣ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಾ ಮಠಾಧೀಶರು, ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ಮಠಗಳು ಎಲ್ಲಕ್ಕಿಂತ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಟ್ಟಿದ್ದ ಸಲಕ್ಕಿಂತ ಇವತ್ತು ದಿವಸ ನಾವು ಟಾಪ್ ಅಲ್ಲಿ ಇದೀವಿ. ಈಗಲೂ ಕೂಡ ಎಷ್ಟು ನಾವು
ಅಧಿಕಾರಿಗಳು IAS IPS ಬೇರೆ ಬೇರೆ ರೀತಿಯಲ್ಲಿ ಅಲ್ಲೊಂದೇ ನೋಡ್ತೀವಿ. ಎಲ್ಲಿ ಓದಿದ್ದೀರಿ ಅಂತಂದ್ರೆ ಕೇಳಿದಾಗ ನಾವು ಎಲ್ಲಾ ಕಡೆ ಅವ್ರು ಹೇಳ್ತಾರೆ, ಮ್ಯಾಕ್ಸಿಮಮ್ ಹೇಳ್ತಾರೆ ನಾವು ಮಠದಲ್ಲೇ ನಾವು ಓದಿ ನಾವು ಬೆಳೆದಿದ್ದೀವಿ ಅಂತ ಎಂಬುದೇ ಅವ್ರು ಹೇಳ್ತಾರೆ. ಎಲ್ಲ ನಮ್ಮ ರಾಜ್ಯದಲ್ಲಿ ಮಠಾಧೀಶರು ಎಲ್ಲ ಮಠಗಳು ನಮ್ಮ ಗುರುಗಳು ಸ್ವಾಮಿಗಳು ಎಲ್ಲ ಒಳ್ಳೆ ರೀತಿಯ ಶಿಕ್ಷಣ ಕೊಟ್ಟು ಸಲಿಕ್ಕಿದೆ. ಇವತ್ತಿನ ದಿವಸ ನಾವು ಕರ್ನಾಟಕ ಇಡೀ ಭಾರತ ದೇಶದಲ್ಲೇ ನಂಬರ್ 1 ಇದೆ ಅಂತ ನಾವು ಹೆಮ್ಮೆಯಿಂದ ನಾವು ಹೇಳ್ಬೋದು. ಅದ್ರ ಜೊತೆ ನಾನು ಕೂಡ ನನ್ ಗೆದ್ದು ಬಂದಿದ ತಕ್ಷಣ ನನ್ಗೆ ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂತ, ಗೆದ್ದು ಬಂದಿದ ತಕ್ಷಣ ನಾನು ಬಸವಲಿಂಗ ಪಟ್ಟದೇವರ ಆಶೀರ್ವಾದ ತಗೊಳಕ್ ಹೋಗಿದಾಗ ಅವ್ರು ಒಂದೇ ಮಾತಂದ್ರು, ಈಗ ರಾಜ್ಯದಲ್ಲಿ ನಾವು ಬಸವ ಜಯಂತಿ ಮಾಡ್ತೀವಿ, ಅದೇ ನೀವು ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಮಾಡಬೇಕು ಅಂತಂಬುದು ಒಂದು ನನಗೆ ಹೇಳಿದರು. ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದು ಪ್ರಯತ್ನ ತಕ್ಕಂತೆ ಇವತ್ತು ಈ ಸಲ ಏನ್ ಬಸವ ಜಯಂತಿ ಆಯ್ತು, ಮೊದಲನೇ ಸಲ ಫಸ್ಟ್ ಟೈಮ್ ನಮ್ಮ ಸಂಸತ್ನಲ್ಲಿ ನಮ್ಮ ಪಾರ್ಲಿಮೆಂಟ್ ಏನ್ ಹೌಸ್ ಇದೆ, ಪಾರ್ಲಿಮೆಂಟ್ ಅಲ್ಲೇ ಫಸ್ಟ್ ಟೈಮ್ ನಾವೆಲ್ಲ MPs ನಾವು ಲೆಟರ್ ಬರೆದಿತ್ತು. ನಮ್ಮ ಸಚಿವರಾದ ಸೋಮಣ್ಣ ಸರ್ ಅವರ ನೇತೃತ್ವವನ್ನು ವಹಿಸಿ ಇವತ್ತು ದಿವಸ ನಾವು ಬಸವ ಜಯಂತಿ ಕೂಡ ನಾವು ಸಂಸತ್ನಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಇದು ಕೂಡ ಒಂದು ಹೆಮ್ಮೆಯ ವಿಚಾರ, ಖುಷಿ ವಿಚಾರ. ಜೊತೆ ಏನು ಗುರುಗಳು ಅನಾಥ ಮಕ್ಕಳಿಗೆ ಅವರೇನು ಸೇವೆ ಮಾಡ್ತಾರೆ, ಅನೇಕ ಬಹಳಷ್ಟು ಸತತವಾಗಿ ಅವ್ರು ಸೇವೆ ಮಾಡ್ತಾನೆ ಬಂದಿದ್ದಾರೆ. ಇವಾಗ ನಾವೆಲ್ಲ ವಿಚಾರ ಮಾಡ್ಬೇಕು, ಈಗ ನಾನಿರ್ಬೋದು ನೀವಿರ್ಬೋದು, ಜಾಸ್ತಿ ನಾವು ಕೆಲಸ ಮಾಡ್ತೀವಿ ನಮ್ಮ ಏನಾದ್ರೂ ವೈಯಕ್ತಿಕ ನಮ್ಗೆ ಸಿಗತ್ತೆ ಅಥವಾ ನಮ್ಗಿಲ್ಲ ಅಂತಂದ್ರೆ ನಮ್ಮ ಪರಿವಾರ ನಮ್ಮ ಕುಟುಂಬದವರಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗ್ಬೋದು ಅಂತ ನಾವು ಕೆಲಸ ಮಾಡ್ತೀವಿ. ಆದ್ರೆ ಗುರುಗಳು ಯಾರ ಸಲಿಕಿನ ಕೆಲಸ ಮಾಡ್ತಾರೆ, ಅವ್ರು ಸಮಾಜ ಸಲಿಕಿನ ಕೆಲಸ ಮಾಡ್ತಾರೆ, ಎಲ್ಲ ಬಿಟ್ಟು ಅವ್ರ ಸಮಾಜ ಉದ್ಧಾರ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬೆಳಿಬೇಕಂತ ಸಲಿಕಿನವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ನಾನು ನನ್ನ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸಿ, ಅದ್ರ ಜೊತೆ ಪೂಜ್ಯ ಶ್ರೀ ಡಾಕ್ಟರ್ ಗುರುಬಸವ ಪಟ್ಟದೇವ್ರು ಕೇಳೋರು, ಹಿಂಗೆ ಒಂದ್ ಯಾಕೆ ಮಾತಾಡ್ತೀರ ಅಂತ ಕೇಳೋರು. ನನ್ನ ಮನಸ್ಸಲ್ಲಿತ್ತು, ನಾನು ರಾಜಕೀಯ ಬರೋಕ್ಕಿಂತ ಮುಂಚೆ ನಾನು ಯಾವುದೇ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇತ್ತು, ನೀವೇ ನನ್ಗೆ ಮುಂದ್ ಮಾಡಿ ನೀವು ಎರಡ್ ಮಾತಾಡ್ರಿ, ಪರವಾಗಿಲ್ಲ ನೀವು ಹಂಗೆ ಮಾತಾಡ್ರಿ, ಎರಡ್ ಮಾತಾಡ್ರೆ ನನ್ಗೆ ಧೈರ್ಯ ಕೊಟ್ಟಿರೋರೇ ನೀವು. ಎಂತ ಸಂದರ್ಭದಲ್ಲಿ ನಾನು ಮಾತಾಡೋಲ್ಲ ಅಂತಂದ್ರೆ ಹೇಗಾಗುತ್ತೆ ಅಂತ ನಿಮ್ಗೆ ಸಮಯ ಆಗಿರ್ಬೇಕು, ಯಾಕಂದ್ರೆ ತುಂಬಾ ಸಮಯ ಆಗಿದೆ. ಅದಕ್ಕೆ ನಾನು ಜಾಸ್ತಿ ಸಮಯ ನಾನು ತಗೊಳಕ್ ಹೋಗೋದಿಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ನಾವು ಬೆಳೀತಾ ಇದೀವಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ಆಗ್ತಾ ಇದೆ ಅಂತ ನಾನು ಹೇಳಿ ಮತ್ತೊಂದ್ಸಲ ತಮ್ಗೆಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ನಾನು